ಭಾರೀ ಮಳೆಗೆ ಬೆಳೆ ಮತ್ತು ಮನೆ ಹಾನಿ. ಹುಲಸೂರಿನಲ್ಲಿ ವರುಣನ ಆರ್ಭಟ ಹುಕ್ಕಿ ಹರಿದ ಮಾಜ್ರಾ ನದಿ. ಕಳೆದ 2 ದಿನಗಳಿಂದ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಪಟ್ಟಣ ಸೇರಿ ಗ್ರಾಮೀಣ ಭಾಗದಲ್ಲಿ ಪ್ರಸಕ್ತ ಮುಂಗಾರಿಗೆ ಅನ್ನದಾತ ಕಷ್ಟಪಟ್ಟು ಬೆಳೆದಿದ್ದ ಹೆಸರು, ಉದ್ದು ಬೆಳೆಗಳು ಕೈಗೆ ಬಂದರೂ ಬಾಯಿಗೆ ಬರದಂತಾಗಿದೆ. ನೆರೆಯ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯ ಕೆಟ್ಟ ಪರಿಣಾಮ ತಾಲೂಕಿನ ರೈತರ ಮೇಲೆ ಬೀರಿದ್ದು, ಮಳೆಯಿಂದಾಗಿ ಮಹಾರಾಷ್ಟ್ರದ ಧನೆಂಗಾಂವ್ ಜಲಾಶಯದಿಂದ ಬಿಡಲಾದ 1,500ಕ್ಕೂ ಅಧಿಕ ಕ್ಯೂಸೆಕ್ ನೀರಿನಿಂದಾಗಿ ಮಾಂಜ್ರಾ ನದಿಯು ಅಪಾಯ ಮಟ್ಟದಲ್ಲಿ ಹರಿಯುತ್ತಿದ್ದು, ನದಿಯ ಪಕ್ಕದ 100 ಎಕರೆ ಬೆಳೆ ನೀರು ಪಾಲಾಗಿದೆ. ಮಾಂಜ್ರಾ ನದಿ ಪಾತ್ರದ ಬಾಲ್ಕಿ ತಾಲೂಕಿನ ಗ್ರಾಮಗಳಾದ ಹಲಸಿ, ತುಂಗಾವ, ಕೊಂಗಳಿ, ವಾಂಜರಕೇಡ, ಮೆಹಕರ, ಬೋಳಿಗಾವ, ನಾರದ ಸಂಗಮ, ಅಟ್ಟರಗ, ಸಾಯಿಂಗಾವ, ಹುಲಸೂರು ಸೇರಿ ವಿವಿಧ ಗ್ರಾಮಗಳಲ್ಲಿ ಬೆಳೆದ ಹೆಸರು, ಉದ್ದು, ತೊಗರಿ, ಸೋಯಾ, ಅವರೆ ಬೆಳೆಗಳು ಜಲಾವೃತವಾಗಿದ್ದು, ಕೈಗೆ ಬಂದಿದ್ದ ಬೆಳೆಗಳು ಕಣ್ಣೆದುರೇ ಮಣ್ಣು ಪಾಲಾಗುತ್ತಿದೆ. ಮಳೆಯಿಂದಾಗಿ ಗ್ರಾಮೀಣ ಭಾಗದಲ್ಲಿನ ಹಳ್ಳಕೊಳ್ಳಗಳು ಭರ್ತಿಯಾಗಿ ಅನೇಕ ಕಡೆಗಳಲ್ಲಿ ರಸ್ತೆ ಹದಗೆಟ್ಟಿದ್ದು, ಸಂಚಾರಕ್ಕೆ ತೀವ್ರ ತೊಂದರೆಯಾಯಿತು. ಪಟ್ಟಣದ ತಹಶೀಲ್ದಾರ್ ಕಚೇರಿ ಸೇರಿ ವಿವಿಧ ಇಲಾಖೆಯ ಹಳೆಯ ಕೊಠಡಿಗಳು ಸೋರುತ್ತಿದ್ದು, ಶಿಥಿಲಾವಸ್ಥೆಯಲ್ಲಿ ತಲುಪಿ ಆತಂಕ ಸೃಷ್ಟಿಸಿವೆ. ಮಳೆಯಿಂದಾಗಿ ರೈತರು ಜಾನುವಾರುಗಳ ಮೇವಿಗೆ ಹೆಣಗಬೇಕಾಯಿತು. ನೌಕರರು ಮತ್ತು ಸಾರ್ವಜನಿಕರು ತಮ್ಮ ನಿತ್ಯದ ಕೆಲಸಗಳಿಗಾಗಿ ರೇನ್ ಕೋಟ್ ಹಾಗೂ ಕೊಡೆಗಳ ಮೊರೆ ಹೋದರೂ ದಿನವಿಡೀ ಸುರಿಯುತ್ತಿರುವ ಮಳೆಯಿಂದ ಜನರಿಗೆ ಮಲೆನಾಡಿನ ಅನುಭವ ಉಂಟಾಗಿ ತಂಪಾದ ವಾತಾವರಣ, ಶೀತ ಗಾಳಿಯಿಂದ ಜನರು ಹೊರಗೆ ಬರಲು ನಿರಾಸರಾದರು. ಈ ನಡುವೆ ಮಳೆಯಲ್ಲಿ ಹೋಳ ಹಬ್ಬವನ್ನ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಿದರು. ಮಾಡಬೇಕು ಅಂತದ ಸರ್. ಆದ್ರೆ ಇಲ್ಲಿವರೆಗೂ ಇನ್ನೂ ನಮ್ಮ ಹುಲಸೂರು ತಾಲೂಕಿನ ಬೆಲೆ ಸಮೀಕ್ಷೆಗಳೇ ಆಗಿಲ್ಲ. ಹಾಗಿದ್ಮೇಲೆ ಏನಪ್ಪಾ ಅಂದ್ರೆ ನಾವು ಯಾವ ರೀತಿ ಮೀಟಿಂಗ್ ಮಾಡಿದೀವಿ, ಎಲ್ಲ PR ಸ್ಟಾರ್ಟ್ ಆಗ್ಯದ ಆಲ್ರೆಡಿ. ಈಗ ಎಷ್ಟು ಪರ್ಸೆಂಟ್ ಆಗ್ಯದ? ನಿನ್ನೆ ಸ್ಟಾರ್ಟ್ ಆಗ್ಯದ. ಹಾಗಂದ್ರೆ ಸರ್ ಏನಾಯ್ತು ಸರ್, ಈಗ ಆಲ್ರೆಡಿ ಉದ್ದು ಹೆಸರು ಕಟಾವಿಗೆ ಬಂದಾವ ಸರ್. ಈಗ ಅಲ್ಲೇನಾದ್ರೂ ಬೇರೆ ಏನಾದರೂ ಬೆಳೆ ಬೆಳೆಸ್ಕೊಂಡ್ರೆ ಮತ್ತದು ಉದ್ದು ಹೆಸರು ಅಂತೇಳಿ ಯಾವ ರೀತಿ ನೋಂದಣಿ ಆಗ್ಬೇಕು ಸರ್? ಇಲ್ಲ ಮಾಡ್ತೀವಿ, ಅದು ಏನು ಉದ್ದು ಹೆಸರು ಮುಗಿಯೋದ್ರ ಒಳಗಾಗಿನೇ ನಮ್ಮಲ್ಲಿ PR ಆ್ಯಕ್ಚುಲಿ ಜಾಸ್ತಿ ಸಂಖ್ಯೆ ಮಾಡಂತ ಹೇಳಿದ್ನಿ, ಮಾಡಿ ಅವ್ರದ್ದು ಅಪ್ಲೋಡ್ ಮಾಡಕ್ಕೆ